ಮೊದಲು ಏನಾಗಿದೆ, ನಮ್ಮ ಪಕ್ಷದಲ್ಲಿ 4-5 ಬಣಗಳಿತ್ತು. ಇವಾಗ ಬಣಗಳು ಯಾವುದೂ ಇಲ್ಲ. ತಂದೆ ಕಾಲದಿಂದನೂ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡ್ಬಂದಿದ್ದೀವಿ. ಪಕ್ಷನೇ ನಾವು ದೇವರು ಅಂತ ನಂಬ್ಕೊಂಡು ನಾವು ಸಂಘಟನೆ ಮಾಡ್ತಾಯಿದ್ದೀವಿ. ನಮ್ಮ ಪಕ್ಷದ ಸಂಘಟನೆಯನ್ನು ಚಿಕ್ಕಸಂದ್ರದಲ್ಲಿ ಉನ್ನತ ಮಟ್ಟಿಗೆ ತೊಗೊಂಡೋಗ್ತೀವಿ. ಮತ್ತು ನಾನು 2005ರಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮ ಪಂಚಾಯತಿಯ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸೇವೆಯನ್ನು ಸಲ್ಲಿಸಿರ್ತೀನಿ. ನಮ್ಮ ತಂದೆಯವರು ಸುಮಾರು 40-50 ವರ್ಷದಿಂದನೂ ನಾವು ಎಸ್ ರಮೇಶ್ ಕಾಲದಿಂದನೂ ನಮ್ಮ ತಂದೆಯವರು ಪಕ್ಷದಲ್ಲಿ ಉಳಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಚಿಕ್ಕಸಂದ್ರ ವಾರ್ಡಲ್ಲಿ ನಾವು ಗೆಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತೀವಿ. ರಾಜ್ಯ ಮಟ್ಟದ ಅಧ್ಯಕ್ಷರು ಒಬ್ಬರೇ ಅಂತ ನಾಯಕರು ಅಂತ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಮಂಜಣ್ಣನನ್ನು ಆಯ್ಕೆ ಮಾಡಿದ್ದಾರೆ. ಅವರ ನಾಯಕತ್ವದ ಅಡಿಯಲ್ಲಿ ಯಾವುದೇ ಅಡೆತಡೆ ಇಲ್ಲದಂಗೆ ಪಕ್ಷ ಸಂಘಟನೆ ಆಗುತ್ತೆ. ನಮಸ್ಕಾರ. ಮೊದಲನೇದಾಗಿ ನನ್ನ ಅಧ್ಯಕ್ಷನಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಸಂದ್ರ ವಾರ್ಡ್ನ ಅಧ್ಯಕ್ಷರಾಗಿ ನಮ್ಮ ವರಿಷ್ಠರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ರಾಜ್ಯ ಮಟ್ಟದ ನಾಯಕರುಗಳು ಮತ್ತು ನಮ್ಮ ನಗರ ಜಿಲ್ಲಾ ಮಟ್ಟದ ನಾಯಕರುಗಳು ಮತ್ತು ನಮ್ಮ ದಾಸರಳ್ಳಿ ಕ್ಷೇತ್ರದ ಮಂಜಣ್ಣನವರು, ನಮ್ಮ ಮಾಜಿ ಶಾಸಕರು ಮಂಜಣ್ಣನವರ ನನ್ನನ್ನು ಗುರುತಿಸಿ ಮತ್ತು ನಮ್ಮ ದಾಸರಳ್ಳಿ ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ನಾಯಕರುಗಳು ನನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಮ್ಮ ಸಂಘಟನೆ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ? ನಾವು ಮೊದಲಿಂದನೂ ಸುಮಾರು ನಮ್ಮ ತಂದೆ ಕಾಲದಿಂದನೂ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡ್ಬಂದಿದ್ದೀವಿ. ನಾವು ಯಾವತ್ತೂ ಪಕ್ಷನೇ ನಾವು ದೇವರು ಅಂತ ನಂಬ್ಕೊಂಡು ನಾವು ಸಂಘಟನೆ ಮಾಡ್ತಾಯಿದ್ದೀವಿ. ನಾವು ಇವಾಗ ಮಂಜಣ್ಣನ ನಾಯಕತ್ವದ ಅಡಿಯಲ್ಲಿ ನಮ್ಮ ಚಿಕ್ಕಸಂದ್ರ ವಾರ್ಡ್ಗೆ ವ್ಯಾಪ್ತಿಗೆ ಏನು ಬರ್ತದೋ ಮತ್ತು ನಮ್ಮ ದಾಸರಳ್ಳಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಸೇವೆ ಮಾಡ್ತೀವಿ. ನಮ್ಮ ಪಕ್ಷದ ಸಂಘಟನೆಯನ್ನು ಚಿಕ್ಕಸಂದ್ರ ವಾರ್ಡ್ ಮಟ್ಟಿಗೆ ನಾವು ಉನ್ನತ ಮಟ್ಟಿಗೆ ತೊಗೊಂಡೋಗ್ತೀವಿ. ತಮ್ಮ ತಂದೆ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮ ತಂದೆಯವರು 1995ರಲ್ಲಿ ಏರೋಹಳ್ಳಿ ಜಿಲ್ಲಾ ಪಂಚಾಯತಿಯಿಂದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಿದರು. ಕೃಷ್ಣಪ್ಪನವರು ಅಂದ್ಬಿಟ್ಟು ನಮ್ಮ ತಂದೆ ಹೆಸರು. ಅವರು ಇಲ್ಲೆಲ್ಲ ದಾಸರಳ್ಳಿ ಕ್ಷೇತ್ರದಲ್ಲಿ ಶ್ರೀನಿ ಎಲೆಕ್ಟ್ರಿಕಲ್ಸ್ ಕೃಷ್ಣಪ್ಪ ಅಂತಲೇ ಪ್ರಸಿದ್ಧಿಯಾಗಿದ್ದಾರೆ. ಅವರು ಅಲ್ಲಿಂದನೂ ನಾವು ತಾಲೂಕ್ ಪಂಚಾಯತಿ ಆಗಲಿ ಮತ್ತು ನಾನು 2005ರಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮ ಪಂಚಾಯತಿಯ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಸೇವೆಯನ್ನು ಸಲ್ಲಿಸಿರ್ತೀನಿ. ಮತ್ತು ನಮ್ಮ ಆ ಕಾಲದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ರೂಪ ಪುಟ್ಟರಾಜನವರು ಒಬ್ಬರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಅವರ ನಾಯಕತ್ವ ಅಡಿಯಲ್ಲೂ ಸಹ ನಾವು ನಮ್ಮ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲೂ ಸಕ್ಸಸ್ಸು ಆಗಿದ್ದೀವಿ. ನಮ್ಮ ತಂದೆಯವರು ಸುಮಾರು 40-50 ವರ್ಷದಿಂದನೂ ನಾವು ಎಸ್ ರಮೇಶ್ ಕಾಲದಿಂದನೂ ನಮ್ಮ ತಂದೆಯವರು ಪಕ್ಷದಲ್ಲಿ ಉಳಿಸ್ಕೊಂಡಿದ್ದಾರೆ. ನಾವು ನಿಷ್ಠಾವಂತವಾಗಿ ಎಲ್ಲರನ್ನೂ ಎಲ್ಲ ಹಿರಿಯ ಕಿರಿಯ ಮತ್ತು ಎಲ್ಲ ಕಾರ್ಯಕ್ರಮ ನಮ್ಮ ಜೊತೆಗೆ ಕರ್ಕೊಂಡೋಗಿ ನಾವು ಪಕ್ಷ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಚಿಕ್ಕಸಂದ್ರ ವಾರ್ಡಲ್ಲಿ ನಾವು ಗೆಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತೀವಿ. ಮೊದಲು ಏನಾಗಿದೆ, ನಮ್ಮ ಪಕ್ಷದಲ್ಲಿ 4-5 ಬಣಗಳಿತ್ತು. ಇವಾಗ ಬಣಗಳು ಯಾವುದೂ ಇಲ್ಲ. ಇವಾಗ ನಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರು ಒಬ್ಬರೇ ಅಂತ ನಾಯಕರು ಅಂತ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಮಂಜಣ್ಣನನ್ನು ಆಯ್ಕೆ ಮಾಡಿದ್ದಾರೆ. ಅವರ ನಾಯಕತ್ವದ ಅಡಿಯಲ್ಲಿ ಯಾವುದೇ ಅಡೆತಡೆ ಇಲ್ಲದಂಗೆ ಪಕ್ಷ ಸಂಘಟನೆ ಆಗುತ್ತೆ. ಸೊ ಕೊನೆಯದಾಗಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಹೇಳ್ತೀರಿ? ನಾನು ಅಧ್ಯಕ್ಷರಾಗಿ ವಹಿಸಿದ್ದೀನಿ. ನಾನು ನಿಮ್ಮನ್ನೆಲ್ಲ ಜೊತೆಗೆ ಕೂಡಿಸ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀನಿ. ನೀವು ನನಗೆ ಸಹಕಾರ ಕೊಡಿ, ನಾನು ನಿಮ್ಗೆ ಸಹಕಾರ ಕೊಡ್ತೀನಿ.